ಬತ್ತಿ ಹೋಗುತ್ತಿಹಳು ಭೀಮೆ, ಅಂಗಲಾಚುತ್ತಿದ್ದಾರೆ ಅನ್ನದಾತರು. ಕಲಬುರಗಿ ಜಿಲ್ಲೆಯ ಜೀವನಾಡಿಯಾಗಿರುವ ಭೀಮಾ ನದಿಯು ಲಕ್ಷಾಂತರ ರೈತರ ಬದುಕಿಗೆ ಆಸರೆಯಾಗಿದೆ. ಆದರೆ ಭೀಮಾ ನದಿಯ ನೀರನ್ನು ಸರಿಯಾದ ಕ್ರಮದಲ್ಲಿ ಬಳಕೆ ಮಾಡಿಕೊಳ್ಳಲಾಗದೆ ಬಚಾವತಾ ತೀರ್ಪಿನ ಅನ್ವಯ ಉಜ್ಜಯಿನಿ ಜಲಾಶಯದಿಂದ ಭೀಮೆಗೆ ಬರುವ ಪಾಲು ಸರಿಯಾಗಿ ಪಡೆದುಕೊಳ್ಳಲಾಗದ ಸರ್ಕಾರದ ವಿರುದ್ಧ ಜೆಡಿಎಸ್ ರಾಜ್ಯ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷ ಶಿವಕುಮಾರ್ ನಾಟಿಕಾರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಫಜಲಾಪುರ ತಾಲೂಕಿನಲ್ಲಿ ಹಾದು ಹೋಗುವ ಭೀಮಾ ನದಿಗೆ ತೆರಳಿದ ಶಿವಕುಮಾರ್ ನಾಟಿಕಾರ ಹಾಗೂ ಅವರ ತಂಡ ಬರಿದಾದ ಭೀಮೆಯ ಕಂಡು ಸರ್ಕಾರದ ವಿರುದ್ಧ ಹಾಗೂ ಶಾಸಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾವೇರಿ ನೀರಿಗಾಗಿ ಕರ್ನಾಟಕದಾದ್ಯಂತ ಪ್ರತಿಭಟನೆಗಳು ನಡೆಯುತ್ತಿವೆ ಹೊರತು ಭೀಮಾ ನದಿಯ ನೀರಿಗಾಗಿ ಎಲ್ಲಿಯೂ ಧ್ವನಿ ಏಳುವುದಿಲ್ಲ. ಕಾರಣ ಏಕೆಂದರೆ ಇಲ್ಲಿನ ಶಾಸಕ ಮಹೋದಯರು ಇಲ್ಲಿನ ರೈತರ ಮೇಲೆ ಕಿಂಚಿತ್ತೂ ಕಾಳಜಿ ಇಲ್ಲದೆ ತಮ್ಮ ಸ್ವಪ್ರತಿಷ್ಠೆಗಾಗಿ ತಮ್ಮ ಬೇಳೆ ಬೇಯಿಸಿದರೆ ಸಾಕು ಎನ್ನುವ ನಿಟ್ಟಿನಲ್ಲಿ ಭೀಮಾ ನದಿಯ ವಿಚಾರದ ಗೋಜಿಗೆ ಹೋಗುವುದಿಲ್ಲ. ಅಫಜಲಾಪುರ ತಾಲೂಕಿನಲ್ಲಿ ಸುಮಾರು 60 ಕಿಲೋಮೀಟರ್ ಭೀಮಾ ನದಿ ಹಾದು ಹೋಗಿದೆ. ಇಲ್ಲಿಯವರೆಗೆ 60,000 ಹೆಕ್ಟೇರ್ ರೈತರ ಭೂಮಿಗೆ ನೀರು ಒದಗಿಸಲು ಆಗಿಲ್ಲ. ಏಕೆಂದರೆ ಜನಪ್ರತಿನಿಧಿಗಳು ನಿಷ್ಕಾಳಜಿ ಮತ್ತು ಜನರ ಮೇಲಿರುವ ತಾತ್ಕಾಲಿಕ ಪ್ರೀತಿ ಬಚಾವತಾ ತೀರ್ಪಿನ ತರುವಾಯ ಸುಮಾರು 42 ಟಿಎಂಸಿ ನೀರು ಕರ್ನಾಟಕದ ಪಾಲಾಗಿದ್ದರೂ ಸಹ ಅದನ್ನು ಬಳಸಿಕೊಳ್ಳಲಾಗದ ರಾಜ್ಯ ಸರ್ಕಾರಗಳು ಕಲ್ಯಾಣ ಕರ್ನಾಟಕ ಭಾಗದ ರೈತರ ಕಲ್ಯಾಣವಾಗದಂತೆ ವ್ಯವಸ್ಥಿತ ತಂತ್ರ ರೂಪಿಸುತ್ತಲೇ ಇದ್ದಾರೆ. ಮಳೆಗಾಲ ಪ್ರಾರಂಭವಾಗಿ 15 ದಿನ ಕಳೆದರೂ ಭೀಮಾ ನದಿಯಲ್ಲಿ ಹನಿ ನೀರು ಇಲ್ಲ. ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲ. ಇದನ್ನು ಸರಿಯಾದ ಕ್ರಮದಲ್ಲಿ ನೀರನ್ನು ಬಳಕೆ ಮಾಡುವಂತೆ ಮಾಡಬೇಕಾದ ಶಾಸಕ ಮಹನೀಯರು ತಮ್ಮ ಜೇಬು ತುಂಬಿಸಿಕೊಳ್ಳುವ ಹಪಹಪಿಯಲ್ಲಿದ್ದಾರೆ. ಹೆಚ್ಚು ಕಡಿಮೆ 1 ವಾರದೊಳಗೆ ನದಿ ಪಾತ್ರದ ಕಬ್ಬು ಸಂಪೂರ್ಣವಾಗಿ ಒಣಗಿ ಹೋಗುತ್ತದೆ. ಮತ್ತೆ ನಮ್ಮ ಭಾಗದ ರೈತರ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಾರೆ. ಪ್ರತಿ ವರ್ಷ ಬೇಸಿಗೆ ಪ್ರಾರಂಭಕ್ಕೂ ಮುನ್ನವೇ ಭೀಮಾ ನದಿ ಬತ್ತಿ ಹೋಗುತ್ತಿತ್ತು. ಮಳೆಗಾಲ ಬಂದರೆ ಪ್ರವಾಹ ಉಕ್ಕಿ ಹರಿಯುತ್ತಿತ್ತು. ಆದರೆ ಈ ಭಾಗದ ಜನರ ಪಾಡು ಒಂದಿಲ್ಲೊಂದು ರೀತಿಯಲ್ಲಿ ಕಷ್ಟದಲ್ಲಿಯೇ ಮುಳುಗುತ್ತಿದೆ. ಭೀಮೆಯ ಅಕ್ಕಪಕ್ಕದಲ್ಲಿರುವ ತಾಲೂಕಿನ ಶಾಸಕರುಗಳು ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಕ್ಕೆ ಭೀಮೆಯ ನೀರಿನ ವಿಚಾರವಾಗಿ ನಿಯೋಗ ಹೋಗಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜನರೇ ತಮಗೆ ತಕ್ಕ ಪಾಠ ಕಲಿಸುವ ಕಾಲ ಸನಿಹದಲ್ಲಿದೆ. ಕೂಡಲೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೀಮಾ ನದಿಗೆ ನೀರು ಬರುವಂತೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಒತ್ತಡ ಹೇರಿ ಮುಖ್ಯಮಂತ್ರಿಗಳ ಮುಖೇನ ನ್ಯಾಯ ಒದಗಿಸಿಕೊಡಬೇಕು. ಇಲ್ಲವಾದರೆ ಉಗ್ರ ಹೋರಾಟಕ್ಕೆ ತಾವೇ ಅಣಿ ಮಾಡಿಕೊಡುತ್ತೀರಿ ಎನ್ನುವ ಭಾವ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಶರಣಗೌಡ ಪಾಟೀಲ್, ರಾಜಕುಮಾರ ಉಕಲಿ ಮರೆಪ್ಪ, ಜಮಾದಾರ್ ಮಂಜು ನಾಯ್ಕೋಡಿ, ಜಗದೀಶ್ ಉಡಚಾಣ, ಅಮೂಲ ಮೋರೆ, ಶ್ರೀಶೈಲ ಗೌಡ ಮಾಲಿ ಪಾಟೀಲ್, ಸಿದ್ದು ನ್ಯಾವನೂರ, ಶಿವಾನಂದ ಹಿಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಮಂಜುನಾಥ, ಅಫಜಲ್ಪುರ, ಪ್ರಜಾಪವರ್ ಟಿವಿ. ಇವತ್ತು ನಾನು ಅಫಜಲ್ಪುರ ತಾಲೂಕಿನ ಉಡಚಾಣ ಬ್ರಿಡ್ಜ್ ಹತ್ತಿರ ಭೀಮಾ ನದಿಯಲ್ಲಿ ಇದ್ದೇವೆ. ಭೀಮಾ ನದಿಯನ್ನು ಸಂಪೂರ್ಣವಾಗಿ ಒಣಗಿ ಹೋಗ್ತಾ ಇದೆ. ಸುಮಾರು ಅಫಜಲ್ಪುರ ಮತಕ್ಷೇತ್ರದ 110 ಕಿಲೋಮೀಟರ್ದಲ್ಲಿ ಭೀಮಾ ನದಿಯನ್ನು ಹರಿತಾ ಇದೆ. ಸುಮಾರು 60 ಕಿಲೋಮೀಟರ್ದಷ್ಟು ಭೀಮಾ ನದಿಯನ್ನು ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಈ ಭೀಮಾ ನದಿಯನ್ನು ಬತ್ತಿ ಹೋಗಲಿಕ್ಕೆ ಕಾರಣ ಈ ಭಾಗದ ಜನರಿಗೆ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಹಲವಾರು ಬಾರಿ ಇದರ ಬಗ್ಗೆ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ. ಇಲ್ಲೇ ಪಕ್ಕದ ನಾವು ನಿಂತ ಸ್ಥಳದಿಂದ ಸುಮಾರು ಒಂದು 25-30 ಕಿಲೋಮೀಟರ್ದಲ್ಲಿ ಮಹಾರಾಷ್ಟ್ರ ಗಡಿಯನ್ನು ಪ್ರಾರಂಭ ಆಗ್ತದೆ. ಇವತ್ತು ಸರ್ಕಾರಗಳು ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕಾದಂಥದ್ದು ಮತ್ತು ಜನಪ್ರತಿನಿಧಿಗಳು ಇದನ್ನು ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥದ್ದು ಭಾಳ ಅಗತ್ಯ ಇದೆ ಅಂಥೇಳಿ ಸುಮಾರು ವರ್ಷಗಳಿಂದ ಈ ಭಾಗದ ರೈತರು, ಹೋರಾಟಗಾರರು, ಹಲವಾರು ಈ ಭೀಮಾ ನದಿ ತೀರದ ಭಾಗದ ಜನರ ಆಗ್ರಹ ಆದರೂ ಕೂಡ ಸರ್ಕಾರ ಗಂಭೀರವಾಗಿ ಈ ಸಮಸ್ಯೆಯನ್ನು ಪರಿಗಣನೆ ಮಾಡ್ತಾ ಇಲ್ಲ. ನೋಡಿ, ಈ ಭೀಮಾ ನದಿಯ ನೀರನ್ನು ನಂಬಿಕೊಂಡು ಎಡ ಮತ್ತು ಬಲದಂಡೆ, ಈ ಕಡೆ ಎಡದಂಡೆ ಕಡೆಗೆ ಅಫಜಲ್ಪುರ, ಆ ಕಡೆ ಇಂಡಿ ತಾಲೂಕು ಇದೆ, ಮುಂದೆ ಜೇವರ್ಗಿ, ಸಿಂದಗಿ, ಜೇವರ್ಗಿ, ಆ ಕಡೆ ಗುಲ್ಬರ್ಗ, ಇವೆಲ್ಲ ಸುಮಾರು ಒಂದು 5-6 ತಾಲೂಕುಗಳನ್ನು ಭೀಮಾ ನದಿಯ ಮೇಲೆ ಅವಲಂಬಿತವಾಗಿ ಹಲವಾರು ಜನ ಇವತ್ತು ಕೃಷಿಯನ್ನು ಮಾಡಿಕೊಂಡು, ಕಬ್ಬು ಹಚ್ಕೊಂಡು, ತೋಟಗಾರಿಕೆ ಬೆಳೆಯನ್ನು ಬೆಳ್ಕೊಂಡು ಬದುಕ್ತಾ ಇದ್ದಾರೆ. ಇವತ್ತು ಕಬ್ಬನ್ನು ಒಣಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ಒಂದು ಹನಿ ಭೀಮಾ ನದಿಯಲ್ಲಿ ಸುಮಾರು 50-60 ಕಿಲೋಮೀಟರ್ನಷ್ಟು ಭೀಮಾ ನದಿಯಲ್ಲಿ ನೀರೇ ಒಂದು ಹನಿಯನ್ನು ಸಿಗಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಇನ್ನು 15 ದಿವಸ ಏನಾದರೂ ಇದೇ ಪರಿಸ್ಥಿತಿ, ಇವ್ರಿಗೆ ಇಚ್ಛಾಶಕ್ತಿ ಇಲ್ವೋ? ಜನರು ಭೀಮೆ ಮೇಲೆ
ಇರ್ತಕ್ಕಂಥ ಕಾಳಜಿಯನ್ನ ಅವ್ರ ಪರವಾಗಿ ಇಟ್ಕೊಳ್ಳಾರ್ದೆ ಶಿವಕುಮಾರ್ ನಾಟಿಕಾರ್ ಅವರು ಒಬ್ಬರ ಅದಾರಪ್ಪ ಹೋರಾಟ ಮಾಡಕ್ಕಂತೇಳಿ ಮನೆಯಲ್ಲಿ ಕೂತ್ಕೊಳ್ಳೋದು ಸೂಕ್ತನೋ ಅಥವಾ ಸರ್ಕಾರದ ವಿರುದ್ಧ ಏನಾದರೂ ಜನರೆಲ್ಲ ಕೂಗಿ ಎದ್ದಾಗ ಮಾತ್ರ ಇದಕ್ಕೊಂದು ಸೊಲ್ಯೂಷನ್ ಸಿಗ್ತದ? ನಾನು ಈ ಭಾಗದ ಶಾಸಕರುಗಳು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರುಗಳು ಎಲ್ಲರೂ ಸೇರಿಕೊಂಡು ಪಕ್ಷಾತೀತವಾಗಿ ರಾಜ್ಯ ಸರ್ಕಾರಕ್ಕೆ ಒಂದು ನಿಯೋಗವನ್ನು ಹೋಗಿ ಈ ಭಾಗಕ್ಕೆ ಅನ್ಯಾಯ ಆಗ್ತಾ ಇದೆ, ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ನ್ಯಾಯ ಒದಗಿಸಬೇಕು ಅಂತೇಳಿ ಒಂದು ನಿಯೋಗ ಹೋಗಿ ಸರ್ಕಾರನೇ ಎಚ್ಚರಿಸುವಂಥ ಕೆಲಸ ಆಗಬೇಕು. ಈ ಭಾಗದ ಜನಪ್ರತಿನಿಧಿಗಳು ಈ ಭೀಮಾ ನದಿ ನೀರಿನ ಸಲುವಾಗಿ ಧ್ವನಿ ಎತ್ತದೇ ಹೋದರೆ ಜನರ ಪಾತ್ರ ಭಾಳ ದೊಡ್ಡದಿದೆ. ಅವರನ್ನು ಪ್ರಶ್ನಿಸುವಂಥದ್ದಾಗಬೇಕು, ರೈತರು ಪ್ರಶ್ನಿಸುವಂಥದ್ದಾಗಬೇಕು. ನಮಗೆ ನೀವು ನೀರು ಕೊಡಲಿಲ್ಲ ಅಂದರೆ ನಿಮಗೆ ನಾವು ಬುದ್ಧಿ ಕಲಿಸ್ತೀವಿ ಅಂತಕ್ಕಂಥ ಭಯ ಎಲ್ಲಿ ತನ್ನ ಜನಪ್ರತಿನಿಧಿಗಳ ಹತ್ರ ಬರಲ್ವೋ, ಜಾತಿ ಧರ್ಮ ದುಡ್ಡು ಇನ್ನೊಂದ್ರ ಮೇಲೆ ಬಿಟ್ಟು ನಾವು ನೀರು ಬೇಕು, ನಾವು ಬದುಕಬೇಕಾದ್ರೆ ನಮಗೆ ನೀರಾವರಿ ಕಬ್ಬು ಬೆಳಿಬೇಕಾದ್ರೆ ಈ ಭಾಗದಲ್ಲಿ ನಾವು ಸಮೃದ್ಧವಾಗಿರಬೇಕಾದ್ರೆ ನಮಗೆ ನೀರು ಕುಡದೆ ಹೋದರೆ ಇಲ್ಲಿ ನಿಮ್ಮ ಬುದ್ಧಿ ಕಲಿಸ್ತೀವಿ ಅಂದರೆ ಎಲ್ಲ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ತಾರೆ, ನ್ಯಾಯವನ್ನು ಸಿಗುತ್ತದೆ. ಇದು ಮುಂದಿನ ದಿನಮಾನದಲ್ಲಿ ದೊಡ್ಡ ಮಟ್ಟದ ಜನಾಂದೋಲನವಾಗಿ ರೂಪುಗೊಂಡಾಗ ಮಾತ್ರ ಒಂದು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದಾಗ ಶಾಶ್ವತವಾದಂಥ ಪರಿಹಾರವನ್ನು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ನಾನು ಹೇಳಕ್ಕೆ ಬಯಸ್ತೇನೆ. ಪ್ರತಿ ವರ್ಷ ಹಿಂಗೆ ಮಾಡ್ತೇವತ್ ಹೇಳ್ತಾರ್ರಿ ಅವರು. ಅವರು ನೀರು ಇದ್ದಕ್ರ ಮಾಡಲ್ರಿ ಅವರು, ನೀರು ಇಲ್ಲದಕ್ರ ಯಾರೋ ಬರಲ್ರಿ. ಇದೊಂದು ಶಿವಕುಮಾರ್ ನಾಟಿಕರ್ ಸರ್ ಒಬ್ರು ಬರ್ತಾರ್ರಿ, ಆಯ್ತ್ರಿ. ಆ ಭೀಮಾ ನದಿ ಅಂದ್ರೆ ಅವ್ರೊಬ್ರು ಧ್ವನಿ ಅಂತಾರ, ಉಳ್ದವ್ರೆಲ್ಲ ಯಾರು ಬರಲ್ರಿ ಸರ್. ಬಿಳಿ ಅಂಗಿ ಹಾಕೊಂಡ್ ಬರ್ತಿರ್ತಾರಲ್ಲ ದೊಡ್ಡ ಗಾಡಿ ಒಳಗ, ಅವ್ರಿಗೆಲ್ಲ ಕೇಳ್ಬೇಕ್ರಿ. ಅವ್ರು ಕೇಳಿದ್ರು ಆಯ್ತು ಮುಂದೂಣಿಗೆ ಬಿಡಮ್ತೋ, ಇವ್ರು ಹಿಂಗೆ ಹೇಳ್ತಾರ್ರಿ. 25 ವರ್ಷ ಹೊಳಿ ಒಳಗ ನೀರಿಲ್ಲ, ನೀವೆಲ್ಲ ಕುರಿಗೆ ಆಮೇಲೆ ಕುಡಿಲಿಕ್ಕ ನೀರೆಲ್ಲ ಹೆಂಗ್ ಮಾಡ್ತೀರಿ? ಏನ್ರಿ ನೀರು ಎಲ್ಲಿರ್ತಾವ ಯಾರು ಒಟ್ಟು ಅಲ್ಲಿ ಮ್ಯಾಲ ಒಯ್ದು ಹಾಕಿದ್ರೆ ಬಿ ನೀರು ಹಾಕ್ಲಿಕ್ಕೆ ಯಾರು ಕುಡಿಸ್ಕೊಡಲ್ರಿ. ಈಗ ಪ್ರತಿ ವರ್ಷ ಗುಂಡಗಳು ಹೊಡೆದ್ರಿ ಬಿ ಗುಂಡ ಹೊಡೆದಾರ ಅಂದ್ರೆ ಬಿ ನೀರು ಕುಡಿಕೊಡಲ್ಲ. ಇಲ್ಲಿದನ್ನು ಕುಡಿಸ್ಕೊಡಲ್ಲ, ಯಾರು ಕುಡಿಸ್ಕೊಡಲ್ಲ. ಮೂಸ್ತದ ಮಾಡ್ತಂತ ಹೇಳಿ ಮೂಸ್ತವ ಹೇಳ್ತಾರೆ. ಈಗ ಆ ಟ್ರಕ್ ಕೊಟ್ಟು ಈ ಟ್ರಕ್ ಕೊಟ್ಟು ಹೊಡಿಸಿ ಅಂತ ಹೇಳ್ತಾರೆ. ಈಗ ಭೀಮಾ ನದಿದು ಮಳೆಗಾಲ ಬಂತು ಅಂದ್ರೆ ಫುಲ್ ತುಂಬುತ್ತದ, ನಿಮ್ಮ ಹೊಲಗಳೆಲ್ಲ ಲಾಸ್ ಹಾಕ್ಬಿಡ್ತಾವ. ಆ ಟೈಮಿಗೆ ಇವ್ರು ನೀರು ಕರೆಕ್ಟಾಗಿ ಹಿಡಿದು ಇಟ್ಕೊಳ್ಳಲ್ಲ. ಈಗ ನೋಡಿದ್ರೆ ಬ್ಯಾಸಿಗೆ ಇನ್ನ ಮಳೆಗಾಲೇ ಮುಗ್ದಿಲ್ಲ, ಇನ್ನ ಮಳೆಗಾಲ ಸ್ಟಾರ್ಟ್ ಆಗ್ಯದ, ಇಲ್ಲಿವರೆಗೂ ಒಂದು ಹನಿ ನೀರಿಲ್ಲ. ಈಗ ಕುಡಿಲಿಕ್ಕೆ ಮತ್ತೆ ನಿಮ್ಮ ದನ ಕರುಗಳಿಗೆ ಕುರಿಗಳಿಗೆ ಹೆಂಗೆ ಮಾಡ್ತೀರಿ ನೀವೆಲ್ಲ ನೀರು? ಎಲ್ಲಿ ಮಾಡಿದ್ರೆ ಸರ್ ಹಂಗೆ ಉಪವಾಸ ಇರ್ತಾರೆ, ಏನು ಮಾಡೋದು? ಹಂಗೆ ಉಪವಾಸ ರೀ. ಒಂದು ಹೊತ್ತು ಸಿಗ್ತಾರೆ, ಒಂದು ಹೊತ್ತು ಸಿಗಲ್ಲ.